ನಮ್ಗೆ ಯಾಕೆ ಇನ್ಫಾರ್ಮೇಶನ್ ಆದ್ರೆ ನಾನು ಜೈ ನೋಡ್ಬೇಕು. ನಾವು ನಿಮ್ ಡಬಲ್ ಕೇಳ್ತೀವಿ, ನಿಮ್ ಕೇಳ್ತೀವಿ, ನಾನು ನಿಮ್ಮನ್ನ ಕೇಳಂಗಿಲ್ಲ, ಡಬಲ್ ಕೇಳ್ಬೇಕು ನಮ್ಗೆ. ಅಲ್ಲಪ್ಪ, ಅವ್ರು ನಮ್ಮ ಆಫೀಸ್ಗೆ ಬಂದು ಮೀಟಿಂಗ್ ಮಾಡಿ ನೀವು ಬೇಜವಾಬ್ದಾರಿ ಮಾಡಿದ್ರೆ ಇದು ನೋಡಿ ಸರ್, ತಾವ್ ಹೆಂಗ್ ಹೇಳ್ತೀರ ಹಂಗೆ ಆಕ್ಷನ್. ಇಲ್ಲ ಸರ್, ನಾನು ನಿಜವಾಗ್ಲೂ ನಿಮ್ ಇಲಾಖೆ ಸಖತ್ ಬೇಜಾರಾಯ್ತು ಸರ್. ಪದೇ ಪದೇ ಏನು ಹೇಳ್ತೀನಿ, ಒಂದಲ್ಲ ಎರಡಲ್ಲ 100 ಕಂಪ್ಲೇಂಟ್ಸ್ 100 ಕಂಪ್ಲೇಂಟ್ಸ್ ಯಾರು ತಿದ್ಕೊಳಕ್ ಇಲ್ಲ. ಮಾಹಿತಿ ಯಾಕೆ ಕೊಡ್ತೀರಾ? ಅಲ್ರಿ ನೀವು ಅಲ್ಲಿ ಎಷ್ಟು ಫುಲ್ ಕೊಟ್ಟಿರೋ ದುಡ್ಡು ಖರ್ಚು ಮಾಡಿಲ್ವಲ್ರಿ? ಅಲ್ಲಪ್ಪ, ಸಾಹೇಬ್ರು ಹೇಳಿದ್ರು ಮಾಡಕ್ಕೆ ಏನ್ ರೋಗ ನಿಮ್ಗೆ? 667 ಬಿಡ್ರಿ, ಅವ್ರ ಕ್ಷೇತ್ರ KR ಕ್ಷೇತ್ರ ಅವರು ರೆಪ್ರೆಸೆಂಟ್ ಮಾಡ್ತಾರೆ. ಪ್ರಯಾರಿಟಿ ಅವ್ರು ಹೇಳಿದ್ ಮಾಡಿ, ಮಿಕ್ಕಿದ್ ಬಿಟ್ರಿ. ನೀವು ಬಜೆಟ್ ಇಲ್ಲ ಅಂತ ಬಿಡಿ ಆ ಕಡೆ. ನಿಮ್ದೇನ್ ಪ್ರಯಾರಿಟಿ ಅಲ್ಲಿ? ಸಾಹೇಬ್ರು ಹೇಳಿದ್ ಯಾಕೆ ಮಾಡ್ಲಿಲ್ಲ ರೀ? ನೀವು ಬಜೆಟ್ ಎಷ್ಟು ಉಪಯೋಗಿಸಿದಿರ ಅಲ್ಲಿ? 4 ಕೋಟಿ. ಇಲ್ಲಿ ಓವರ್ ಆಲ್ ಎಷ್ಟು ಉಳಿಸಿರೋದು? 4 ಕೋಟಿ ದುಡ್ಡು ಉಳಿಸಿದ್ಯಾ ನೀನು? ನಿನಗೆ ರಿಅಪ್ರೋಪ್ರಿಯೇಟ್ ಮಾಡಿ ಅಂತ MD ಅವ್ರು ಹೇಳಿಲ್ವಾ? ಇಲ್ಲ ಸರ್, ಸರ್ ಇದು ಹೆಂಗೆ ಅಂತಂದ್ರೆ ಸರ್, ಒಂದು ಬಜೆಟ್ ಕೊಡೋದು ಒಂದೇ ಕೇಸ್ ಓಕೆ ಆಗುವಂತವನ್ನ ನಾವು ಯಾವ್ದೋ ಒಂದು ಸಣ್ಣ ವಿಚಾರಕ್ಕೆ SC ಕಮ್ಯುನಿಕೇಟ್ ಮಾಡ್ಬಿಟ್ಟು ವಿಡಿಯೋ ಕಾನ್ಫರೆನ್ಸ್ ಅದು ಪಬ್ಲಿಕ್ ವಿಚಾರ, ಪಬ್ಲಿಕ್ ಸ್ಟ್ರಕ್ಚರ್ಗೆ ಪರ್ಸನಲ್ ಇಟ್ಬಿಡಿ. ಇದು ಪರ್ಸನಲ್ ಸಾರ್ವಜನಿಕ ಉದ್ದೇಶಕ್ಕೆ ಕುಡಿಯೋ ನೀರಿಗೆ ಸಂಬಂಧಪಟ್ಟಂಗೆ ನಾವು SC ಜೊತೆ ಕಾನ್ಫರೆನ್ಸ್ ಮಾಡ್ಬೇಕು. ನಿಮ್ದು ಬಲಿತು ಇಲ್ಲ ಸರ್, ಸ್ವಲ್ಪ ವ್ಯತ್ಯಾಸ ಆಗಿದೆ ಸರ್. ಮಾಡ್ಬೋದಾಯ್ತು. ಒಂದು ಕೇಸ್ ಇದೇನು ನನಗೇನು ಹೆಚ್ಚು ಕಮ್ಮಿ 2.5 ವರ್ಷದ ವಿಚಾರ ಚರ್ಚೆ ಮಾಡಿರೋದು. ನೀವೆಲ್ಲ ಇದ್ದು ನೀವು ಬೇರೆ ಡಬಲ್ ಇದ್ದು ಆ ಸಂದರ್ಭದಲ್ಲಿ ಪ್ರೊಸೀಡಿಂಗ್ ಮಾಡಿದ್ದು. ನೀವು ನಮ್ಗೆ ಮಿಸ್ಗೈಡ್ ಮಾಡ್ತೀರಾ. ನಾನೆಲ್ಲ ಬಂದು ನೀನು ಲೆಡ್ಜರ್ ಇಟ್ಕೊಂಡು ಚೆಕ್ ಮಾಡ್ಕೊಂಡು ಮಾಹಿತಿ ಕುತ್ಕೋಬೇಕಾಯ್ತದ? ಇನ್ನೊಂದೇ ಇಲಾಖೆನ ಒಬ್ಬ ಒಂದು ಸಂಬಂಧಪಟ್ಟ MLAಗೆ ಮಾಹಿತಿ ಕೊಡ್ಬೇಕಾದ್ರೆ ಅಕ್ಯುರೇಟ್ ಆಗಿ ಕೊಡ್ಬೇಕು. ನೀವು ಬಜೆಟ್ ಇಲ್ಲ ಅಂತ ಹೇಳ್ತೀರಾ, ಅಟ್ಲೀಸ್ಟ್ ನಿಮ್ ಸಾಹೇಬ್ರು ಮಾಡುವ ಯಾಕೆ ಮಾಡಕ್ಕಲ್ಲ ಅಂತ ಹೇಳ್ತಾರೆ. 4 ಕೋಟಿ ಬಜೆಟ್ ವಾಪಸ್ ಹೋಯ್ತು, 40 ಕೋಟಿ ವಾಪಸ್ ಹೋಯ್ತು, ಸ್ಪಿಲ್ ಓವರ್ ಸೇರ್ಕೊಂಡಿದೆ. ಅದು ಉಪಯೋಗಿಸ್ಕೊಳಕ್ ಆಯ್ತಿರ್ಲಿಲ್ವಾ? ಚೇಂಜ್ ಆಫ್ ಪರ್ಪಸ್ ಕೊಡ್ತಿರ್ಲಿಲ್ಲ ಉದ್ದೇಶ ಇದ್ರೆ. ನಿಮ್ಗೆ ನಾವ್ ಹೇಳದ್ ಬೇಕಿಲ್ಲ ರೀ. ತಾಲೂಕಲ್ಲಿ ಒಬ್ಬನೇ MLA, ನಿಮ್ಗೆ 8 ಜನ MLAಗಳು ಅವ್ರೆ. ಅವ್ರಿಗೆ ಬೇರೆಲ್ಲ ಹೇಳ್ದ್ ಮಾಡ್ತೀನಿ, ನಮ್ದು ಹೇಳ್ದು ಯಾಕೆ ಮಾಡಲ್ವ ನೀವು? ಇವ್ರಿಗೆ ಬರೋದು ಇದು ಒಂದೇ ತಾಲೂಕು ಸರ್. ಒಂದೇ ತಾಲೂಕು ಸರ್. MLAಗಳು 7 ಜನ ಇರ್ಬೋದು ಅವ್ರಿಗೆ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.